ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಗುಣಿತಾಕ್ಷರಗಳು ಕ ವರ್ಗದ್ದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಕ ವರ್ಗದಲ್ಲಿ ಬರೋವಂಥ ಫಸ್ಟ್ ಲೆಟರ್ ಆಯಿತು. ಈಗ ಸೆಕೆಂಡ್ ಲೆಟರ್ದು ನೋಡೋಣ. ಗುಣಿತಾಕ್ಷರಗಳಲ್ಲಿ ಯಾವ್ದು ಬರುತ್ತೆ? ಇದು ತಳಕಟ್ಟು. ತಳಕಟ್ಟಿಗೆ ಈಗ ಕ ತಳಕಟ್ಟು ಕ ಆಯಿತು. ಅದೇ ಖ ಬರೋದು ಅಂದರೆ ಖ ತಲಕಟ್ಟು ಖ ಆಗುತ್ತೆ. ಗೆ ತಲಕಟ್ಟು ಗ, ಘಗೆ ತಲಕಟ್ಟು ಇಲ್ಲಿ ಘ ಅಂತ ಆಗುತ್ತೆ. ಜ್ಞ ಬಿಡೋಣ, ಅದೇ ಅಷ್ಟೇನು ಅವಶ್ಯಕತೆ ಇಲ್ಲ. ಇದು 4ಕ್ಕೂ ಫಸ್ಟ್ ಕಲಿಯೋಣ. ನೆಕ್ಸ್ಟ್ ಇದು ದೀರ್ಘ. ದೀರ್ಘ ಹೇಗೆ ಕೊಡೋದು ಅಂದರೆ ಕಾಗೆ ಕ ದೀರ್ಘ ಕ, ನೆಕ್ಸ್ಟ್ ಖ ದೀರ್ಘ ಖ, ಮೂರನೇದು ಗ ದೀರ್ಘ ಘ, 4ನೇ ಅಕ್ಷರ ಘಗೆ ದೀರ್ಘ ಘ ಅಂತ ಆಗುತ್ತೆ. ಸೊ ಖ, ಇದು ಕ, ಖ, ಘ, ಘ. ಇದು ಸಿಂಪಲ್ಲಾಗಿ ಗ ಅನ್ನಿ, ಇದನ್ನು ಘ ಅಂತ ಹೇಳಿ. ದೀರ್ಘ ಇದು. ನೆಕ್ಸ್ಟ್ ಗುಡಿಸು. ಗುಡಿಸುಗೆ ಕ ಗುಡಿಸು ಕಿ, ನೆಕ್ಸ್ಟ್ ಖ ಗುಡಿಸು ಖಿ, ನೆಕ್ಸ್ಟ್ ಗಾಗೆ ಗುಡಿಸು ಇಲ್ಲಿ ಹಿಂಗೆ ಬರುತ್ತೆ ಗ ಗುಡಿಸು ಗಿ, ನೆಕ್ಸ್ಟ್ ಇದು ಘ, ಖಾಗೆ ಗುಡಿಸು ಇಲ್ಲಿ ಮೇಲ್ಗಡೆ ಹೇಗೆ ಬರುತ್ತೆ ಘೀ ಅಂತ. ಅನಂತರ ಗುಡಿಸನ್ ದೀರ್ಘ. ಗುಡಿಸನ್ ದೀರ್ಘಗೆ ಅದೇನಾಗುತ್ತೆ, ಫಸ್ಟ್ ಕಾಲೈನ ಕಿ ಆಯಿತು, ನೆಕ್ಸ್ಟ್ ಕೀ ಅಂದರೆ ಈ ಗುಡಿಸನ್ ದೀರ್ಘನ ಬರಿತೀವಿ. ಇದು ಆಲ್ರೆಡಿ ಈ ಲೈನ್ ಕಲ್ತಿದ್ದೀವಿ ನಾವು. ಒಂದು ಸರಿ ನಾನು ಮತ್ತೆ ಇಲ್ಲಿ ಬರಿತಾ ಇದ್ದೀನಿ. ಕ ಗುಡಿಸನ್ ದೀರ್ಘ ಕೀ, ಇದು ಖ ಗುಡಿಸನ್ ದೀರ್ಘ ಖಿ, ಗ ಗುಡಿಸನ್ ದೀರ್ಘ ಗಿ, ಘ ಗುಡಿಸನ್ ದೀರ್ಘ ಘೀ ಅಂತ ಆಗುತ್ತೆ. ನಂತರ ಉ ಸೌಂಡ್ ಅಂದರೆ ಇದು ಆ ಈ ಗುಣಿತಾಕ್ಷರ. ನೆಕ್ಸ್ಟ್ ಊಗೆ ಕೊಂಬು ಅಲ್ವಾ, ಅದಕ್ಕೆ ಕ ಕೊಂಬು ಕಿ, ಕ ಕೊಂಬು ಕು, ನೆಕ್ಸ್ಟ್ ಖ ಕೊಂಬು ಖೂ, ನೆಕ್ಸ್ಟ್ ಗ ಕೊಂಬು ಗೂ, ಅನಂತರ ಘ ಕೊಂಬು ಘು ಅಂತ ಆಗುತ್ತೆ. ನೆಕ್ಸ್ಟ್ ಕೊಂಬು ಕಿಳಿ. ಕ ವರ್ಗಕ್ಕೆ ಕೊಂಬು ಕಿಳಿ ಹೆಂಗೆ ಕೊಡೋದು ಅಂದರೆ ಕ ಕೊಂಬು ಕಿಳಿ ಕು, ನೆಕ್ಸ್ಟ್ ಖ ಕೊಂಬು ಕಿಳಿ ಖೂ, ಗ ಕೊಂಬು ಕಿಳಿ ಗೂ, ನೆಕ್ಸ್ಟ್ ಘ ಕೊಂಬು ಕಿಳಿ ಘೂ ಅಂತ ಆಗುತ್ತೆ. ಕ ಕೊಂಬು ಕಿಳಿ ಕು, ಖ ಕೊಂಬು ಕಿಳಿ ಖೂ, ಗ ಕೊಂಬು ಕಿಳಿ ಗೂ, ಘ ಕೊಂಬು ಕಿಳಿ ಗು. ಇದು ಗ ಕೊಂಬು ಕಿಳಿ ಗ ಅಂತ ಹೇಳಿ, ಇದಕ್ಕೆ ಘ ಅಂತ ಹೇಳಿ. ಘ ಕೊಂಬು ಕಿಳಿ ಘು ಅಂತ ಆಗುತ್ತೆ. ಕೊಂಬು ಕಿಳಿ, ಕೊಂಬು ಕಿಳಿ ಬಿಟ್ಟೆ ಸಾರಿ, ಕೊಂಬು ಕಿಳಿ ಘು ಅಂತ ಆಗುತ್ತೆ. ನೆಕ್ಸ್ಟ್ ಅಂದರೆ ಇದು ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಈ ಒಂದು ಸರಿ ಬರೆದು ಬಿಡೋಣ. ಇದು 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 ಆಲ್ರೆಡಿ ಇದು 3ನೇ ಸರಿ ನಾವು ಮಾಡ್ತಾ ಇರೋದು. ಹಿಂದಿನ ಕ್ಲಾಸಿಂದೆಲ್ಲ ನೀವು ನೋಡ್ತಾ ಬರಬೇಕು, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಇದು ಹೂ ಕೊಂಬು, ಹೂಗೆ ಕೊಂಬು ಕಿಳಿ ಈ ಥರ ಬರಿತಾ ಇದ್ವಿ. ನೆಕ್ಸ್ಟು ಹೂ ಆದಮೇಲೆ ರು ಬರುತ್ತಲ್ವಾ, ರುಗೆ ಏನು ಬರುತ್ತೆ ಒಟ್ರು ಸುಳಿ. ಈಗ ಕ ವರ್ಗಕ್ಕೆ ಅದು ಬರೆಯೋಣ. ಕ ಕೊಟ್ರು ಸುಳಿ
ಕೃ. ನೆಕ್ಸ್ಟ್ ಖ ಕೊಟ್ರಸಲಿ ಕೃ. ನೆಕ್ಸ್ಟ್ ಗ ಬರೆದು ಒಟ್ರಸಲಿ ಗ ಕೊಟ್ರಸಲಿ ಗೃ. ಇದು ಘ ಬರೆದು ಘಾಗೆ ಒಟ್ರಸಲಿ ಘೃ. ಹೇಗೆ ಹೇಳೋದು? ಕೊಟ್ರಸಲಿ ಕಾಗೆ ಒಟ್ರಸಲಿ ಕೃ, ಖಾಗೆ ಒಟ್ರಸಲಿ ಕೃ, ಗಾಗೊಟ್ರಸಲಿ ಗೃ, ಘಾಗೆ ಒಟ್ರಸಲಿ ಕೃ. ನೆಕ್ಸ್ಟ್ ಏಗೆ ಇದು ಏತ್ವ ಅಲ್ವಾ? ಈಗ ಕಾಗೆ ಬರೆಯೋಣ. ಕಾಗೆ ಏತ್ವ ಕೆ. ಎರಡನೇದು ಖಾಗೆ ಏತ್ವ ಖೇ. ಮೂರನೇದು ಗಾಗೆ ಇಲ್ಲಿ ಹಿಂಗೆ ಗಾಗೆ ಏತ್ವ ಘೇ. ನಾಲ್ಕನೇದು ಘಾಗೆ ಏತ್ವ ಘೇ. ಮೇಲ್ಗಡೆ ಹಿಂಗೆ ಸುತ್ತಬೇಕು. ನೆಕ್ಸ್ಟ್ ಏಗೆ ಏತ್ವನ್ ದೀರ್ಘ. ಏತ್ವನ್ ದೀರ್ಘನ ನಾವು ಈಗ ಕಾವರ್ಗಕ್ಕೆ ಸೇರಿಸ್ತೀವಿ. ಕಾಕೇತ್ವ ಕೆ. ಅದರ ಜೊತೆಗೆ ಇಲ್ಲಿ ದೀರ್ಘನ ಹಾಕ್ಕೊಬೇಕು. ಕಾಕೇತ್ವನ್ ದೀರ್ಘ ಕೆ. ಖಾಕೇತ್ವನ್ ದೀರ್ಘ ಖೇ. ಗಾಕೇತ್ವನ್ ದೀರ್ಘ ಗೆ. ಘಾಗೆ ಏತ್ವನ್ ದೀರ್ಘ ಘೇ. ಪ್ರೊನೌನ್ಸಿಯೇಷನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟೆ ಮಾಡಬೇಕು ನಾವು. ಸೊ ಏತ್ವ ಕೊಟ್ಟಾಗ ಕಾಕೇತ್ವ ಕೆ, ಖಾಕೇತ್ವ ಖೇ, ಗಾಕೇತ್ವ ಗೆ, ಘಾಕೇತ್ವ ಘೇ ಅಂತ ಹೇಳ್ತೀವಿ. ಬರೆದಾಗ ಏತ್ವನ್ ದೀರ್ಘ ಬರುತ್ತೆ. ಅದಕ್ಕೆ ಕಾಕೇತ್ವನ್ ದೀರ್ಘ ಕೆ, ಖಾಗೆ ಏತ್ವನ್ ದೀರ್ಘ ಖೇ, ಗಾಕೇತ್ವನ್ ದೀರ್ಘ ಗೆ, ಘಾಗೆ ಏತ್ವನ್ ದೀರ್ಘ ಘೇ ಅಂತ ಹೇಳ್ತೀವಿ. ನೆಕ್ಸ್ಟ್ ಐತ್ವ ಹೇಗೆ ಕೊಡ್ತೀವಿ? ಏತ್ವ ಕೊಟ್ಟು ಕೆಳಗಡೆ ಅರ್ಧ 3 ಅಂದರೆ ಹಾಫ್ 3 ತನಕ ಕೊಡ್ತೀವಿ. ಕಾವರ್ಗಕ್ಕೆ ಸೇರಿಸೋದು. ಕಾಗೆ ಏತ್ವ ಕೊಟ್ಟು ಕೆಳಗಡೆ ಹೀಗೆ ಕೊಡೋದು. ಕಾಕೇತ್ವ ಮತ್ತು ಹಾಫ್ 3. ಕಾಕೈತ್ವ ಕೈ, ಖಾಗೆ ಐತ್ವ ಖೈ, ಗಾಕೈತ್ವ ಗೈ, ಘಾಗೆ ಐತ್ವ ಘೈ ಅಂತ ಆಗುತ್ತೆ. ಏತ್ವ ಕಂಪಲ್ಸರಿ ಕೊಡಬೇಕು. ಒಟ್ರು ಸುಳಿ ಆದಮೇಲೆ ಬರೋವಂಥ ಎಲ್ಲ ಅಕ್ಷರಕ್ಕೂ ಏತ್ವಗಳನ್ನ ಕೊಡ್ತಾ ಬರಬೇಕು. ನೆಕ್ಸ್ಟು ಐ ಆದಮೇಲೆ ಓ ಬರೆಯೋಣ. ನೆಕ್ಸ್ಟ್ ಓಗೆ ಏತ್ವ ಕೊಂಬು ಕಿಲಿ ಕೊಟ್ಟರೆ ಓ ಆಗುತ್ತಲ್ವಾ? ಅದು ಕಾವರ್ಗಕ್ಕೆ ಸೇರಿಸೋದು. ಕಾ ಏತ್ವ ಕೊಂಬು ಕಿಲಿ ಕೋ. ಖಾ ಏತ್ವ ಕೊಂಬು ಕಿಲಿ ಖೋ. ಗಾ ಏತ್ವ ಕೊಂಬು ಕಿಲಿ ಗೋ. ನೆಕ್ಸ್ಟ್ ಘಾ ಏತ್ವ ಕೊಂಬು ಕಿಲಿ ಘೋ. ಪ್ರತಿಯೊಂದು 2ನೇ ಮತ್ತು 4ನೇ ಸಾಲಿನಲ್ಲಿರುವಂಥ ಅಕ್ಷರಗಳಿಗೆ ನಾವು ಸೌಂಡ್ ಹೇಳ್ಕೊಂಡು ಬರೀಬೇಕು. ಅನಂತರ ಓ ಆದಮೇಲೆ ಓಗೆ ಏತ್ವ ಕೊಂಬು ಕಿಲಿ ದೀರ್ಘ. ಇದಿಷ್ಟು ಕೊಡಬೇಕು. ಕಾವರ್ಗಕ್ಕೆ ಸೇರಿಸಿದ್ರೆ ಕಾ ಏತ್ವ ಕೊಂಬು ಕಿಲಿ ದೀರ್ಘ ಕೋ. ಕಾಕೋತ್ವ ದೀರ್ಘ ಕಾಕೋತ್ವನ್ ದೀರ್ಘ ಕೋ. ನೆಕ್ಸ್ಟ್ ಖಾಗೆ ಓತ್ವನ್ ದೀರ್ಘ ಖೋ. ನೆಕ್ಸ್ಟ್ ಗಾಗೆ ಓತ್ವನ್ ದೀರ್ಘ ಗೋ. ನೆಕ್ಸ್ಟ್ ಘಾಗೆ ಓತ್ವನ್ ದೀರ್ಘ ಘೋ. ಹೀಗೆ ಘೋ ಅಂತ ಆಗುತ್ತೆ. ನೆಕ್ಸ್ಟ್
ಅವು ಬಂದಾಗ ಹೀಗೆ ಇದು ಔತ್ವ ಅಲ್ವಾ, ಅದನ್ನು ಕಾವರ್ಗಕ್ಕೆ ಸೇರಿಸೋಣ. ಕಾಗೆ ಔತ್ವ ಕೌ, ಖಾಗೆ ಔತ್ವ ಖೌ, ಗಾಗೆ ಔತ್ವ ಘೌ, ಘಾಗೆ ಔತ್ವ ಘೌ ಅಂತ ಆಗುತ್ತೆ. ಕಾಕೌತ್ವ ಕೌ, ಖಾಕೌತ್ವ ಖೌ, ಗಾಕೌತ್ವ ಗೌ, ಘಾಕೌತ್ವ ಘೌ. ನೆಕ್ಸ್ಟ್ ಅಮ್ಮಗೆ 1 0 ಬರುತ್ತೆ. ಅದೇನು? ಕಾಗೆ 1 0 ಕಂ, ಖಾಗೆ 1 0 ಖಂ, ಗಾಗೆ 1 0 ಗಂ, ಘಾಗೆ 1 0 ಘಂ ಅಂತ ಬರೀತೀವಿ. ನೆಕ್ಸ್ಟ್ ಅಹ. ಅಹ ಬರೆಯೋದು ಹಿಂಗೆ ಚಿಕ್ಕ ಚಿಕ್ಕದಾಗಿ 2 ಸಲ ಒಂದರ ಕೆಳಗಡೆ ಒಂದು ಬರೆದರೆ ಅಹ ಆಗುತ್ತೆ. ಕಾಗೆ ಈ ಥರ ಕೊಟ್ವಿ ಅಂದರೆ ಖ, ಇದು ಖ, ಇದು ಗ, ಇದು ಘ ಅಂತ ಆಗುತ್ತೆ. ಇದಿಷ್ಟು ಕಾವರ್ಗದ ವ್ಯಂಜನಾಕ್ಷರಗಳು.